ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ಧನುರ್ಮಾಸದಲ್ಲಿ ಹೇಳುವಂತಹ ಮಹಾಲಕ್ಷ್ಮಿ ನಾಮಗಳು, ಕೇಶವ ನಾಮಗಳು ಮತ್ತು ಅಶ್ವತ್ಥ ನಾರಾಯಣನ ಪೂಜೆಗೆ ಹೋದಾಗ ಪ್ರದಕ್ಷಿಣೆ ಹಾಕಬೇಕಾದ್ರೆ ಒಂದು ಮಂತ್ರ ಐತಿ. ಈ ಮಂತ್ರವನ್ನು ಹೇಳ್ಕೊತಾನೆ ಪ್ರದಕ್ಷಿಣೆ ಮಾಡಿದ್ರೆ ಆ ಲಕ್ಷ್ಮೀನಾರಾಯಣನ ಕೃಪೆಗೆ ಪಾತ್ರ ಆಗ್ತೀವಿ ಸ್ನೇಹಿತರೆ. ಇವನ್ನೆಲ್ಲನೂ ಪ್ರತಿದಿನವಾಗಿ ಹೇಳ್ಕೊರಿ ಮನೆಯೊಳಗೆ. ಲಕ್ಷ್ಮೀ ದ್ವಾದಶ ನಾಮಗಳು, ಕೇಶವ ನಾಮಗಳು ಮತ್ತು ಅಶ್ವತ್ಥ ನಾರಾಯಣನ ಒಂದು ಮಂತ್ರ ಐತಿ, ಅದನ್ನು ಬರೆದು ಹಾಕಿನಿ. ತಪ್ಪದೆ ಎಲ್ಲರೂ ಮನೆಯೊಳಗೆ ಹೇಳ್ಕೊಂಡು ಆ ನಾರಾಯಣನ ಕೃಪೆಗೆ ಪಾತ್ರರಾಗ್ರಿ. ಬರೀ ಮಹಾಲಕ್ಷ್ಮಿಯ ಒಂದು ದ್ವಾದಶ ನಾಮಗಳನ್ನು ಹೇಳ್ಕೊಡ್ತೀನಿ ನಾನು. ತಪ್ಪದೆ ನೀವು ಮನೆಯೊಳಗೆ ಹೇಳ್ಕೊಂಡು ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ರಿ. ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಂ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ, पंचमं विष्णुपत्नी च, षष्ठं शात्वैष्णवी तथा, सप्तमं तु वरारोह, अष्टमं हरिवल्लभा, नवमं शार्गणी प्रोक्ता, दशमं देवदेविका, एकादशं तु लक्ष्मीः, द्वादशं श्रीहरिप्रिया. द्वादशैतानि नामानि त्रिसन्ध्यं यः पठेन्नरः, आयुरारोग्यम् ऐश्वर्यं तस्य पुण्यफलप्रदम् इति ಶ್ರೀ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಾನು ಕೇಶವ ನಾಮಗಳನ್ನು ಹೇಳ್ಕೊಡ್ತೀನಿ. ಈ ಕೇಶವ ನಾಮಗಳನ್ನು ಪ್ರತಿನಿತ್ಯವಾಗಿ ಪಠನೆ ಮಾಡಿರಿ ಸ್ನೇಹಿತರೆ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಪೂರ್ಣಬ್ರಹ್ಮಣೇ ನಮಃ, ಓಂ ಮಧೋಕ್ಷಜಾಯ ನಮಃ, ಓಂ ನಾರಸಿಂಹಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಉಪೇಂದ್ರಾಯ ನಮಃ, ಓಂ ಹರಯೇ ನಮಃ, ಓಂ ಕೃಷ್ಣಾಯ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಕೇಶವ ನಾಮಗಳು ಯಾವ ಥರ ಇದ್ವು ಅಂತ. ಈಗ ಅಶ್ವತ್ಥ ನಾರಾಯಣ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳ್ಕೊತ 7 ಬಾರಿ ಪ್ರದಕ್ಷಿಣೆ ಹಾಕಬೇಕು ಸ್ನೇಹಿತರೆ. ನೀವು ಫೋನ್ನಲ್ಲಿ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಈ ಒಂದು ಸ್ತೋತ್ರವನ್ನು 7 ಬಾರಿ ಪಠನೆ ಮಾಡ್ಕೊರಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಃ ಶಿವರೂಪಾಯ, ವೃಕ್ಷರಾಜಾಯತಿ ನಮಃ. ಇದನ್ನು ಪ್ರತಿಯೊಬ್ಬರು ಹೇಳಿಕೊಂಡು ಆ ಒಂದು ನಾರಾಯಣನ ಕೃಪೆಗೆ ಪಾತ್ರರಾಗ್ರಿ ಸ್ನೇಹಿತರೆ. ಈಗ ನಾನು ಮುದ್ಗಾನ್ನವನ್ನು ಮಾಡೋದು ಸರಿಯಾದ ಅಳತೆಯನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈ ಸರಿಯಾದ ಅಳತೆಯೊಳಗೆ ನೀವು ಮುದ್ಗಾನ್ನವನ್ನು ಮಾಡಿ ಆ ಲಕ್ಷ್ಮೀನಾರಾಯಣನಿಗೆ ನೈವೇದ್ಯವಾಗಿ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಾವೆ ಸ್ನೇಹಿತರೆ. ಬರೀ ಕರೆಕ್ಟ್ ಅಳತೆ ನೋಡಿಕೊಂಡು ನೀವು ಇದೇ ಥರ ಮುದ್ಗಾನ ಮಾಡಿ ನೈವೇದ್ಯ ಮಾಡಿರಿ ಆ ನಾರಾಯಣನಿಗೆ. ಬರೀ ಯಾವ ಥರ ಮಾಡೀನಿ ಅಂತ ನೋಡೋಣ. ಈಗ ಮೊದಲು ಒಂದು ಪಾತ್ರೆಯೊಳಗೆ ನೋಡಿರಿ 1 ಸ್ಪೂನು ಅಕ್ಕಿ ತೊಗೊಂಡಿನಿ. ಅದಕ್ಕೆ 2 ಸ್ಪೂನಷ್ಟು ಹೆಸರು ಬೇಳೆ ತೊಗೊಂಡಿನಿ. ಯಾಕಂದರೆ ನಾನು ಹೇಳಿ ನಿಮ್ಗೆ ನೀನು ವಿಡಿಯೋದೊಳಗೆ ಡಬಲ್ ಪುಣ್ಯ, ತ್ರಿಬಲ್ ಪುಣ್ಯ ಬರುತ್ತಂತ ನಾನು ನಿಮ್ಗೆ ತೋರ್ಸೋಕೆ ಈಗ ಡಬಲ್ ಹಾಕಿನಿ. ಅದನ್ನು ಚೆಂದಾಗಿ ಒಂದು 2 ಸಲ ತೊಳ್ಕೊಂಡಿನಿ. ಒಂದು ಕುಕ್ಕರ್ನೊಳಗೆ ಮಾಡಿದ್ರೆ ಬೇಗ ಬೆಂದು ಬಿಡ್ತೈತಿ. ಅದಕ್ಕೆ ಒಂದು ಪಾತ್ರೆಗೆ ಕುಕ್ಕರ್ಗೆ ಒಂದು 2 ಸ್ಪೂನು ತುಪ್ಪ ಹಾಕ್ಕೊಂಡಿನಿ. ಅದ್ರೊಳಗನ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ನಾನು ಇದನ್ನ ಫ್ರೈ ಮಾಡ್ಕೊತೀನಿ. ನಾನು ಸಿಹಿ ಪೊಂಗಲ್ ಮಾಡೋದು ತೋರ್ಸಕೊತೀನಿ. ಹಾಗಾಗಿ ನೀವು ಬೇಕಂದ್ರೆ ಖಾರ ಪೊಂಗಲ್ನು ನೈವೇದ್ಯ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ದೇವರಿಗೆ ಮಾಡ್ಬೋದು ಅದನ್ನು. ದ್ರಾಕ್ಷಿ ಆದ ನಂತರ ನಾನು ಸ್ವಲ್ಪ ಗೋಡಂಬಿನ ಫ್ರೈ ಮಾಡ್ಕೊಳಕೊಂತೀನಿ. ಒಂದು ತುಪ್ಪ ಇರುತ್ತಲ್ಲ, ಇದ್ರೊಳಗನ ನಾನು ಅಕ್ಕಿ ಮತ್ತು ಬೇಳೆನ ತೊಳೆದಿಟ್ಟಿದ್ನಲ್ಲ ಅದನ್ನು ತುಪ್ಪದೊಳಗೆ ಒಂದು 2 ನಿಮಿಷನ ಫ್ರೈ ಮಾಡ್ಕೊರಿ. ಅಂದ್ರೆ ಹುರ್ಕೊಂಬಿಡ್ರಿ. ಚೆಂದಾಗಿ ಹುರ್ಕೊಂಡು ಬಂದ್ರೆ ಒಂದು ಮುದ್ಗಾನ್ನ ಕಂಪು ಬರುತ್ತೆ, ಒಂದು ಘಮ 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 ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಕೆಂಪಾಗುವವರೆಗೂ ಇದನ್ನು ಸ್ಲೋ ಉರಿಯೊಳಗೆ ಸಣ್ಣಗೆ ಇಟ್ಕೊಂಡು ಹುರ್ಕೊಂಬಿಡ್ರಿ. ಆಮೇಲೆ ಇದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಇನ್ನೊಮ್ಮೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಯಾಕಂದರೆ ತುಪ್ಪದೊಳಗೆ ಹುರ್ಕೊಂಡಿರ್ತೀವಲ್ಲ, ಬ್ಯಾಳಿ ಅಕ್ಕಿ ಮತ್ತು ತಳ ಹಿಡಿದಿರ್ತೈತಿ. ಅದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಿಮ್ಮ ಕುಕ್ಕರಿಂದ 2 ಸೀಟಿನೋ 3 ಸೀಟಿ ವಿಸಲ್ನ ಹೊಡೆಸ್ಕೊರಿ. ಮೆತ್ತಗೆ ಆಗೋಂಗೆ ಇದನ್ನು ಒಂದು 2-3 ಸೀಟಿ ಹೊಡೆಸ್ಕೊರಿ. ನಾನು ಒಂದು 2-3 ಸೀಟಿ ಹೊಡೆಸ್ಕೊಂಡಿನಿ. ಈಗ ನೋಡಿರಿ ತೆಗೆದೀನಿ. ಫುಲ್ ಹಣ್ಣಾಗಿ ಅಕ್ಕಿ ಮತ್ತು ಬೇಳೆ ಕುದ್ದೈತಿ, ನಿಮಗೆ ಕಾಣಿಸ್ತಿರ್ಬೇಕು ನೋಡಿರಿ. ಈಗ ಇನ್ನೊಂದು ಸಾರಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ರಿ. ಅಂದರೆ ಮೊದಲೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ.
ಇದಕ್ಕೆ ನೋಡ್ರಿ 100 ಗ್ರಾಮು ಬೆಲ್ಲ ಹಾಕ್ಕೊಳಕುಂತೀನಿ ನಾ ಹೇಳಿ ನಿಮಗೆ ನೀನು ವಿಡಿಯೋದೊಳಗನ ಇದು ನಮ್ಮ ಮುದ್ಗಾನಕ್ಕೆ ಸಕ್ಕರೆ ಹಾಕಬಾರ್ದು ಬೆಲ್ಲನ ಹಾಕಬೇಕು ಅಂತ. ಬೆಲ್ಲ ಹಾಕಿ ಚೆಂದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಎಷ್ಟು ಚಲೋ ಆಯ್ತು ನೋಡೋಕನ. ಆಮೇಲೆ ಇದಕ್ಕೆ 1 ಸ್ಪೂನು 2 ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಬೇಕು. ಆಮೇಲೆ ಫ್ರೈ ಮಾಡಿಟ್ಟಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ಕೋಬೇಕು. ಆಮೇಲೆ ಮುದ್ಗಾನಕ್ಕೆ ನಾವು ಏಲಕ್ಕಿ ಲವಂಗ ಮತ್ತು ಶುಂಠಿ ಒಂದು ವಿಶೇಷ ಸ್ನೇಹಿತರೆ, ಹಾಗಾಗಿ ಶುಂಠಿನೂ ಹಾಕ್ತೀನಿ. ನೋಡಿರಿ ಒಂದು 2-3 ಲವಂಗ, ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತೀನಿ. ಆಮೇಲೆ ನೋಡಿರಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತೊಗೊತೀನಿ. ಇದನ್ನು ಪೇಸ್ಟ್ ಥರ ಮಾಡಿ ಇದಕ್ಕೆ ಹಾಕಬೇಕಂತ. ಇವು ಎಲ್ಲನೂ ಹಾಕಿ ಮುದ್ಗಾನ್ನ ಮಾಡಿದ್ರೆ ಆ ಭಗವಂತನಿಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಆಗ್ತೈತಂತ ಸ್ನೇಹಿತರೆ. ನೋಡಿರಿ ಇದನ್ನು ಹಾಕಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ನೈವೇದ್ಯ ಮಾಡಿ ಒಂದು ಪಾತ್ರೆ ಒಳಗೆ ಒಂದು ತುಳಸಿ ದಳ ಏರಿಸಿ ಕೃಷ್ಣಾರ್ಪಣ ಮಸ್ತು ಹೇಳಿದ್ರೆ ಸಾಕು, ಆ ಭಗವಂತನ ಕೃಪೆಗೆ ಪಾತ್ರ ಆಗ್ತೀವಿ. ನೋಡಿದ್ರಲ್ಲ ಯಾವ ಥರ ಮುದ್ಗಾನ್ನ ಮಾಡೋದು ಅಂತ. ಸರಳವಾಗಿ ಶುಚಿಯಾಗಿ ಭಗವಂತನಿಗೆ ಒಂದು ಸಮರ್ಪಣೆ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೇನಂತ.